ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ಸಾರಥಿ ಸಮಾಚಾರ ಎಂಬ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ಅಪ್ಡೇಟ್ ತಮಗೆ ಬಂದು ತಲುಪುತ್ತೆ. ಸಾರಿಗೆ ರಂಗದಲ್ಲಿ ದುಡಿಯುವಂಥ ಎಲ್ಲ ನನ್ನ ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಗೂಡ್ಸ್ ವಾಹನ ಚಾಲಕರಿರ್ಬೋದು ಅಥವಾ ಇನ್ನಿತರೆ ಟೂರಿಸ್ಟ್ ವಲಯದಲ್ಲಿರ್ಬೋದು, ಇನ್ನಿತರ ಯಾವುದೇ ವರ್ಗದಲ್ಲಿ ದುಡಿಯುವಂಥ ಎಲ್ಲ ನನ್ನ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ಹಾಕೋ ವಿಡಿಯೋದ ಪ್ರತಿಯೊಂದು ಮಾಹಿತಿ ಕೂಡ ಅವರಿಗೆ ಉಪಯೋಗ ಆಗುವಂಥದ್ದು. ಹಾಗಾಗಿ ಈ ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈಗಲೂ ಕೂಡ ಅದನ್ನೇ ಮತ್ತೊಮ್ಮೆ ತಮಗೆ ತಿಳಿಸ್ತಾ ಇದ್ದೀನಿ. ದಯಮಾಡಿ ಪ್ರತಿಯೊಬ್ಬರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡೋ ಮುಖಾಂತರ ಒಂದು ಸಣ್ಣ ಸಣ್ಣ ಮಾಹಿತಿಗಳು ನಾನು ಒದಗಿಸ್ತಾ ಹೋಗ್ತಾ ಇರ್ತೀನಿ. ದಯಮಾಡಿ ಪ್ರತಿಯೊಬ್ಬರಿಗೂ ತಲುಪುವಂಥ ಕೆಲಸ ತಾವೆಲ್ಲರೂ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಟಾಪಿಕ್ನೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಈ LMV ವೆಹಿಕಲ್ ನಾವು ಅಂದ್ರಂತರು, ಈ ಲೈಟ್ ಮೋಟರ್ ವೆಹಿಕಲ್ ಇರ್ಬೋದು, ಲೈಟ್ ಗೂಡ್ಸ್ ವೆಹಿಕಲ್ ಇರ್ಬೋದು, ಲೈಟ್ ಪ್ಯಾಸೆಂಜರ್ ವೆಹಿಕಲ್ ಇರ್ಬೋದು, ಅಥವಾ LMV ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಾಹನಗಳಿಗೆ ಸೆಕ್ಷನ್ 196 ಪ್ರಕಾರ ಇನ್ಶೂರೆನ್ಸ್ ಇಲ್ಲದೆ ವಾಹನ ಓಡಿಸಿದರೆ ದಂಡ ಎಷ್ಟು ಅನ್ನೋದು ಕೂಡ ಸಾಕಷ್ಟು ಜನ ಚಾಲಕರು ಮತ್ತು ಮಾಲೀಕರಿಗೆ ಗೊತ್ತಿಲ್ಲ. ಯಾಕೆಂದರೆ RTO ಅಧಿಕಾರಿಗಳಿರಲಿ, ಪೊಲೀಸ್ ಅಧಿಕಾರಿಗಳೇ ಹಿಡಿದು ತಪಾಸಣೆ ಮಾಡಿದಾಗ ತಮ್ಮ ವಾಹನಕ್ಕೆ ದಂಡ ಎಷ್ಟು ಅನ್ನೋದು ಕೂಡ ಸಾಕಷ್ಟು ಜನ ಚಾಲಕರು ಮತ್ತು ಮಾಲೀಕರಿಗೆ ಗೊತ್ತಿಲ್ಲ. ಯಾಕೆಂದರೆ ಸಾಕಷ್ಟು ಕಡೆಗಳಲ್ಲಿ, ಸಾಕಷ್ಟು RTO ಕಚೇರಿಗಳಲ್ಲಿ ನಾನು ಚಾಲಕರನ್ನ ಭೇಟಿ ಮಾಡಿದಾಗ ಅವರಿಗೆ ಆ ದಂಡದ ಮೊತ್ತದ ಪರಿಜ್ಞಾನವೇ ಅವ್ರಿಗಿರೋದಿಲ್ಲ. ಸುಮ್ಮನೆ ವಾಹನ ಚಾಲನೆ ಮಾಡ್ತಿರ್ತಾರೆ, ಯಾವುದೇ ರೀತಿ ಏನೊಂದು ಯೋಚನೆಗಳು ಮಾಡೋದಿಲ್ಲ. ಅಲ್ಲಿ ಹೋಗಿ ಅವರು ಎಷ್ಟು ಬರ್ತು ಕೊಟ್ಟಿರ್ತಾರೋ ಅಷ್ಟಕ್ಕೆ ತಕ್ಕಂಗೆ ಅವರು ದುಡ್ಡನ್ನು ಕಟ್ಟಿ ಬರ್ತಿರ್ತಾರೆ. ಹಾಗಾಗಿ ಇಂಥದ್ದೆಲ್ಲ ಆಗಬಾರ್ದು, ಇಂಥ ಅನಾನುಕೂಲಗಳು ಚಾಲಕರು ಮತ್ತು ಮಾಲೀಕರಿಗೆ ಆಗಬಾರ್ದು ಅಂತೇಳಿ ನಾನು ಪ್ರತಿ ಸರಿ ಹೊಸ ಹೊಸ ವೀಡಿಯೋದೊಂದಿಗೆ ತಮ್ಮ ಮುಂದೆ ಬಂದಿರೋದು. ಈಗಲೂ ಕೂಡ ಅದನ್ನೇ ಕೂಡ ಮಾಡ್ತಾಯಿದ್ದೀನಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. LMV, LPV, LCV, LGV ಯಾವುದೇ ಕ್ಯಾಟಗರಿ ವೆಹಿಕಲ್ಗಳು ತಮ್ಮ ಬಳಿ ಇದ್ದರೆ 7,500 kg ಅಂದರೆ 7 ಟನ್ ತೂಕ ಹೊಂದುವಂಥ ವಾಹನಗಳಿಗೆ ಸಂಬಂಧಪಟ್ಟಂತೆ ಅವೆಲ್ಲ LGV ಕ್ಯಾಟಗರಿಗೆ ಬರುತ್ತೆ, LMV ಕ್ಯಾಟಗರಿಗೆ ಬರುತ್ತೆ. ಈ ವಾಹನಗಳಿಗೆ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾವಣೆ ಮಾಡಿದರೆ ದಂಡದ ಮೊತ್ತ 2,000 ರೂಪಾಯಿ ಇರುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, 2,000 ರೂಪಾಯಿ ದಂಡ ಇರುತ್ತೆ. ಅದು ಲೈಟ್ ಮೋಟರ್ ವೆಹಿಕಲ್ ಇರಲಿ, ಲೈಟ್ ಪ್ಯಾಸೆಂಜರ್ ವೆಹಿಕಲ್ ಇರಲಿ, ಲೈಟ್ ಗೂಡ್ಸ್ ವೆಹಿಕಲ್ ಇರಲಿ, ಇನ್ನಿತರೆ ಅದು ಹೇಳಿದ್ನಲ್ಲ 7,500 ತೂಕ ಹೊಂದುವಂಥ ವಾಹನಗಳಿಗೆ, 7 ಟನ್ ಕೆಪಾಸಿಟಿ ಹೊಂದುವಂಥ ವಾಹನಗಳಿಗೆ 2,000 ರೂಪಾಯಿವರೆಗೂ ದಂಡ ಇರುತ್ತೆ. ಟ್ಯಾಕ್ಸಿ ಇರಲಿ, ಗೂಡ್ಸ್ ವಾಹನ ಇರಲಿ, ಮಿನಿ ಬಸ್ ಇರಲಿ, TT ಇರಲಿ, ಎಲ್ಲವಕ್ಕೂ ಸಂಬಂಧಪಟ್ಟಂತೆ. ಹಾಗಾಗಿ ಈ ಒಂದು ಸಣ್ಣ ಮಾಹಿತಿ ತಮಗೆಲ್ರಿಗೂ ತಿಳಿದಿರಲಿ ಅಂತ ಇವತ್ತಿನ ವಿಡಿಯೋ ಮಾಡಿದ್ದು. ಕೊನೆಯದಾಗಿ ತಮಗೆಲ್ರಿಗೂ ನಾನು ಹೇಳ್ತೀನಿ, ಸಾರಿಗೆ ರಂಗದಲ್ಲಿ ದುಡಿಯುವಂಥ ಎಲ್ಲ ನನ್ನ ಚಾಲಕರು ವಾಹನದ ಯಾವುದೇ ದಾಖಲೆಗಳಿಲ್ಲದೆ ದಯಮಾಡಿ ಚಲಾವಣೆ ಮಾಡಬೇಡಿ. FC, ಇನ್ಶೂರೆನ್ಸು, ರೋಡ್ ಟ್ಯಾಕ್ಸ್ ಇರ್ಬೋದು, ಪರ್ಮಿಟ್ ರಿನ್ಯೂವಲ್ ಇರ್ಬೋದು, ಅಥವಾ ತಮ್ಮ ವೈಯಕ್ತಿಕ ಏನು DL ರಿನ್ಯೂವಲ್ ಇರ್ಬೋದು, ಪ್ರತಿ ಸಂದರ್ಭದಲ್ಲಿ ನೋಡಿಕೊಂಡು ರಿನ್ಯೂವಲ್ ಮಾಡಿ. ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಇರಲಿ ಮತ್ತು ದಂಡಗಳಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ರೀತಿಯಲ್ಲೂ ತಾಳ್ಮೆಯಿಂದ ವಾಹನ ಚಲಾವಣೆ ಮಾಡ್ತಾ ನಿಮ್ಮ ಜೀವನ ಸುಗಮವಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.